भारत माता की जय, बोलो भारत माता की जय। ಅದು ಹಿಂದಿಗೆ ಬೇಕಾದ ಭಾರತ್ ಮಾತೆ ಅಂದ್ರೆ ಮಾತೆ ಮಾತೆ. ಸೊ ಸಾಮಾಜಿಕ ನ್ಯಾಯ ಬಹಳಷ್ಟು ಈಗ ಸಾಮಾಜಿಕ ನ್ಯಾಯ ನಾಯಕತ್ವ ಎಲ್ಲ ನಾವು ಅವರಿಂದಾನೇ ಅರ್ಥ ಪಡ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇರ್ತಾರೆ. ಅವ್ರನ್ನೇ ಇರ್ತಿದ್ರೆ ಅವ್ರು ಹೆಂಗೆ ನಾವು ತಿಳಿಸೋದು. ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಾನು ಅಭಿನಂದನೆಗಳನ್ನ. ಮೊದಲಿಗೆ ಆ ಸ್ವಾಗತ ಗೀತೆ ಎಷ್ಟು ಚಂದ ಆಡ್ತದೆ ಅಬ್ಬಬ್ಬ, ಕೇಳಕ್ಕೆ ಕಿವಿಯಲ್ಲಿ ಆ ಸಾಲುಗಳು, ಒಂದೇ ಕುಲ ಒಂದೇ ಮತ, ನಮ್ಗೆ ಸಮಾನತೆಯನ್ನ ಕೊಡಿ, ನಾವು ಹೆಣ್ಣು ಮಕ್ಕಳು, ನಾವು ತಾಯಂದಿರು, ನಮ್ಗೆ ಯಾವ್ದು ಜಾತಿ ಇಲ್ಲ, ನಮ್ಗೆ ಧರ್ಮ ಇಲ್ಲ, ನಾವು ಒಂದೇ ಕುಲ, ಅದು ಹೆಣ್ಣಿನ ಕುಲ, ಸ್ತ್ರೀ ಕುಲ ಅಂತ ಏನ್ ಅದ್ಭುತವಾಗಿ ಹಾಡಿದ್ರು. ನಮ್ಗೆ ಲಿಪ್ ಸರ್ವಿಸಿಂಗ್ ಬೇಡ, ನೀವು ಒಂಚೂರು ಈ ಕಡೆ ಬಂದ್ರೆ ಚಲೋ ಆಗ್ತದೆ. ನಮ್ಗೆ ಲಿಪ್ ಸರ್ವಿಸಿಂಗ್ ಬೇಡ ಅಂದ್ರೆ ಏನು? ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ನೋಡಿ, ಹೆಣ್ಮಕ್ಳನ್ನ ಹೇಳ್ಬಿಡ್ತಾರೆ ಹಿಂದಿನ ದಿನಾನೇ, ನೀ ಇಂಥದೇ ಮೈಸೂರು ಕ್ರೇಪ್ ಇಂಥ ಕಲರೇ ಸೀರೆ ಉಟ್ಕೊಂಡ್ ಬರ್ಬೇಕು, ನೀವ್ ಹಿಂಗೆ ರೆಡಿ ಆಗ್ಬೇಕು, ಮತ್ತೆ ತುಂಬಾ ಸುಂದರವಾಗಿ ರೆಡಿ ಆಗ್ಬೇಕು. ಅವ್ರಿಗೆ ಗೊತ್ತಿಲ್ಲ ಪ್ರತಿಯೊಂದು ಹೆಣ್ಣು ಸುಂದರವಾಗಿದ್ದಾಳೆ, ನೋಡೋ ಕಣ್ಣು, ಥಿಂಕ್ ಮಾಡೋ ಮನಸ್ಸು ಎರಡೂ ಸರಿ ಇಲ್ಲ. ಆರಿಸ್ಕೊಳ್ಳೋದು ಹೆಂಗೆ, ಇವಳು ಚಲೋ ಇದ್ದಾಳೆ, ಇವಳು ಬೆಳ್ಳಗಿದ್ದಾಳೆ, ಇವಳು ತೆಳ್ಳಗಿದ್ದಾಳೆ. ನಮ್ಗೆ ಆಮೇಲೆ ವೇದಿಕೆ ಮೇಲೆ ಮಾನ್ಯ ಸಚಿವರೇ ವೇದಿಕೆ ಮೇಲೆ ಅವಕಾಶ ಕೊಡಲ್ಲ, ಕೂತ್ಕೊಳಕ್ ಕೊಡಲ್ಲ, ಕೂತ್ಕೊಳಕ್ ಕೊಟ್ಟರು ಗಲಾಟೆ ಮಾಡಿ ಕೂತ್ಕೊಳಕ್ ಕೊಟ್ಟರು ಮೈಕ್ ಕೊಡಲ್ಲ. ನಮಗೆ ಈ ಹಾವ ಸುಂದರವಾದಂತ ರೋಲ್ಗಳು ಇನ್ ಸಾಕು. ನಮಗೆ ಸಾಮಾಜಿಕ ನ್ಯಾಯ ಬೇಕು. ನಮಗೆ ವೇದಿಕೆ ಮೇಲೆ ಅರ್ಧದಷ್ಟೇ ಜಾಗ ಬೇಕು, ಅರ್ಧಕ್ಕಿಂತ ಹೆಚ್ಚು ಬೇಕು. ನಾವು ಅದಕ್ಕೆ ನಿಜವಾಗ್ಲೂ ನಾವು ಅದಕ್ಕೆ ಅರ್ಹರು. ಯಾವುದೇ ಕಾರ್ಯಕ್ರಮವನ್ನು ಹೇಳ್ತಿರ್ತಾರೆ, ಮೇಡಮ್ ನಮ್ಗೆ ಸ್ಟೇಜ್ ಮೇಲೆ ಕರೆಯಲ್ಲ, ಬಟ್ ಊರಲ್ಲಿ ಬೀದಿ ಬೀದಿಯಲ್ಲಿ ಹೋಗಿ ಮನೆ ಮನೆಯಲ್ಲಿ ತಲುಪಿಸೋರು ನಾವು. ಆದ್ರೆ ಸ್ಟೇಜ್ ಮೇಲೆ ಮಾತ್ರ ನಮಗೆ ಆ ರೋಲ್ ಮಾಡಲ್ ಕೆಲಸಗಳು ಬೇಕಾಗಿಲ್ಲ. ನಮಗೆ ನಾಯಕತ್ವದ ಗುಣ ಯಾರು ಕಲಿಸ್ಕೊಡ್ಬೇಕಾಗಿಲ್ರಿ. ನಾವು ಇವತ್ತು ಈ ಒಂದು ಕಾರ್ಯಾಲಯ ನಮ್ಗೆ ಎಲ್ಲವನ್ನ ಹೇಳ್ಕೊಡುತ್ತೆ. ಕಾಯ್ದೆಗಳಿದ್ದಾವೆ, ನಾವ್ ಏನೇನ್ ತಿಳ್ಕೋಬೇಕು. ಆಕ್ಚುಲಿ ನೀವು ಒಂದ್ಸಲ ಇವನ್ನೆಲ್ಲ ತಿಳ್ಕೊಂಡ್ಬಿಟ್ರೆ, ನಾನು ಹೇಳ್ತೀನಲ್ಲ, ಅದ್ಭುತವಾದ ಶಕ್ತಿ ಭಗವಂತ ಕೊಟ್ಟರು ಹೆಣ್ಮಗಳಿಗೆ. ಯಾರಾದ್ರೂ ಅವಳನ್ನ ಸೋಲ್ಸಕ್ಕಾಗತ್ತಾ? ಅವಳನ್ನ ಹಿಂದೆ ಹಾಕಿ ಮುಂದೆ ಹೋಗಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ ರೀ. ಯಾಕೆ ಅಂತಂದ್ರೆ ಭಗವಂತ ಅವಳಿಗೆ ಮಗುವನ್ನ ಹಿಡಿಯೋ ಶಕ್ತಿ ಯಾಕೆ ಕೊಟ್ಟಿದ್ದಾನೆ. ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾ ಇದ್ರು, ಅವರು ಪಾರ್ಲಿಮೆಂಟ್ ಅಲ್ಲಿ ಆರ್ಗ್ಯೂ ಮಾಡ್ತಾರೆ ಹೆರಿಗೆ ಬದುಕಿಕ್ಕೆ, ಗೊತ್ತಲ್ಲ ನಿಮಗೆ? ಅವಾಗ ಹೇಳ್ತಾರೆ, ತನ್ನ ಜೀವನವನ್ನ, ತನ್ನ ಬದುಕನ್ನ ಸಾವಿಗೆ ಹೊಡೆದಾಳೆ. ಮಗು ಹೆರಿಗೆ ಆಗುವುದು ಅಷ್ಟು ಸುಲಭ ಅಲ್ಲ, ಅಷ್ಟೊಂದು ಅದು ಅವಳಿಗೆ ಮರು ಜೀವನ, ಮರು ಬದುಕು. ತನ್ನ ಬದುಕನ್ನ ಸಾವಿಗೆ ಒಡ್ಡಿ ಈ ಸಂತತಿಯನ್ನ ಬೆಳೆಸ್ತಾಳೆ. ಅವಳಿಗೆ ಋಣಭಾರ ತೀರಿಸಬೇಕು. ನೀವು ಹೆರಿಗೆ ಬಗ್ಗೆ ದುಡ್ಡು ಎಲ್ಲಿಂದ ತರ್ತೀರ ನನಗೆ ಗೊತ್ತಿಲ್ಲ, ಬೇರೆ ಇಲಾಖೆಗಳಿಂದ ತಂದು ಕೊಡಿ, ಬಟ್ ಕೊಡ್ರಿ. ಅಂದ್ರೆ ಆ ತಾಯಿ ಸಾವನ್ನ ಗೆದ್ದು ಬರ್ತಾಳೆ. ಆ ಶಕ್ತಿ ಇರೋ ಹೆಣ್ಣಿಗೆ ನಾಯಕತ್ವ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾಳೆ ಆ ತಾಯಿ. ಮನೆ ನೋಡಿ, ಮನೆಯಲ್ಲಿ ತಾಯಿ ಇದ್ದಾಳೆ, ಇಲ್ಲಿ ಎಷ್ಟು ಜನ ಗಂಡ್ಮಕ್ಳಿದ್ದಾರೆ, ಅಲ್ಲೆಲ್ಲ ನನ್ನ ಗಂಡ್ಮಕ್ಳು ಇದ್ದಾರೆ, ಮುಂದೆ ಇದ್ದಾರೆ, ಇಲ್ಲೂ 3 ಜನ ಸಹೋದರರಿದ್ದಾರೆ. ಹೌದಲ್ಲ? ಮನೆಯಲ್ಲಿ ನನ್ನೇ ತಗೊಳ್ಳಿ, ನಮ್ಮ ಮನೇಲಿ ನಾನು ಮುಖ ಗಂಟು ಹಾಕೊಂಡ್ಬಿಟ್ರೆ ನನ್ನ ಮನೆಯವ್ರು ಬಂದಿರ್ತಾರೆ,
ಸ್ವಲ್ಪ ನಗವ ನಾನು ಇಡೀ ದಿನ ಹೊರಟೋಗ್ಬಿಡ್ತೈತೆ ಅಂತ. ಅಂದ್ರೆ ನಾನಂತಲ್ಲ, ಎಲ್ಲರೂ ನನಗೆ ನೀವನು ಹೌದಿಲ್ಲ. ಮನೆಯಲ್ಲಿ ಒಂದು ಹೆಣ್ಣು ಮಗಳು ಮುಖ ಏನಾದ್ರೂ ಮುನ್ಸ್ಕೊಂಡ್ರೆ ಆ ಮನೆ ಗ್ರಹಣ ಬೆಳಗ್ಗೆ ಏನು ಸಂತೋಷ ಇರುವುದ. ಆದ್ರೆ ಅದೇ ತಾಯಿ ಎಲ್ಲವನ್ನ ನಿಭಾಯಿಸ್ತಾಳೆ. ಎಲ್ಲವನ್ನ ನಿಭಾಯಿಸ್ತಾಳೆ ಇಲ್ವಾ? ಅದಕ್ಕಿಂತ ನಿಮಗೆ ದೊಡ್ಡ ರಾಜಕೀಯ ಬೇಕಾ? ಗಂಡ, ಅತ್ತೆ, ಮಾವ, ಮೈದುನ, ನಾದಿನಿ, ಮನೆಗೆ ಬರೋರು ಹೋಗೋರು, ಮಕ್ಕಳು ಪ್ರತಿಯೊಬ್ಬರು ಒಂದೊಂದ್ ತರ ಬಿಹೇವ್ ಮಾಡ್ತಾರೆ. ಎಲ್ಲರ ಕೋಪತಾಪಕ್ಕೆ ಸ್ಪಂದಿಸ್ತಾಳೆ ಅವಳು. ಹಿಂಗಿರುವಾದ್ರೆ ಅವನು ಇನ್ನೊಂದ್ಸಲ ಮಗ ಬರ್ತಾನೆ ಹೇಳ್ತಾನೆ, ನೀವ್ ನನ್ ಪ್ರೀತಿ ಮಾಡಲ್ಲ, ನೀವ್ ನಾವು ದೊಡ್ಡಮಲ್ಲೇ ಮಾಡ್ತೀನಿ, ಚಿಕ್ಕ ಮಗನ್ ಮಾಡಲ್ಲ, ಚಿಕ್ಕ ಮಗನ್ ಮಾಡಿದ್ರೆ ತಾಯಿಗೆ ಎಲ್ಲರೂ ಒಂದೇ. ಗಂಡನ್ನು ಸಹ ಮಗನನ್ನು ಸಾಕ್ತಾಳವಳು. ಸ್ತ್ರೀ ಎಂದರೆ ಅಷ್ಟೇ ಸಾಕೇಜಿಯ ಶಿವರುದ್ರಪ್ಪನವಳ ಆ ಕವಿತೆ ಕೇಳಿ, ಹೊತ್ತು ಹೊತ್ತಿಗೆ ಅನ್ನವನ್ನ ಉಣಿಸಿ, ದೀಪ ಹಚ್ಚಿ, ತಂದೆಯ ಮಗುವನ್ನ ತಪ್ಪಿದಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಅಂತ ಒಂದು ಹೆಣ್ಣಿಗೆ ನಾಯಕತ್ವ ನಾವು ಕೊಟ್ರೆ ಹಾಗೆ ಆಕೆಗೆ ಸಾಮಾಜಿಕ ನ್ಯಾಯ ಹೇಗೆ ಸಿಗುತ್ತೆ ಅನ್ನೋದನ್ನ ಅವಳಿಗೆ ನೀವು ಕಲಿಸ್ಕೊಟ್ರೆ, ಯಾರು ಮಹಿಳಾ ಆಯೋಗವನ್ನು ಬೇಡ ಅವಳ ರಕ್ಷಣೆಗೆ. ಇದು ಎಲ್ಲ ಕಡೆ ನಡಿಬೇಕಾಗುತ್ತೆ. ಬಹಳ ಖುಷಿ ಆಯ್ತು ನನಗೆ ಈ ತರ ಒಂದು. ಎಷ್ಟು ಜನ ನಾನು ಎಲ್ಲ ಯೂನಿವರ್ಸಿಟಿಗೆ ಹೋಗ್ತೀನಿ, ಎಸ್ಪೆಷಲಿ ಮೆಡಿಕಲ್ ಕಾಲೇಜ್ಗಳಿಗೆ ಹೋಗ್ತೀನಿ. ನಿಮ್ಗೆ ಯಾವ್ದು ಹೆಲ್ಪ್ ಲೈನ್, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವು ಯಾವ ನಂಬರಿಗೆ ಫೋನ್ ಮಾಡ್ತೀರಾ ಅಂದ್ರೆ ಒಬ್ಬರಿಗೂ ಗೊತ್ತಿಲ್ಲ. ನಮ್ಮ ಮಕ್ಕಳು ಹೇಳಿದ್ರ ಸೂಪರ್. ಎಸ್ಪೆಷಲಿ ಕೋಲ್ಕತ್ತಾ ಅತ್ಯಾಚಾರ ಆದ್ಮೇಲೆ ಡಾಕ್ಟರ್ದು ಮೆಡಿಕಲ್ ಕಾಲೇಜ್ ಕಂಪಲ್ಸರಿ ವಿಸಿಟ್ ಮಾಡ್ತೀನಿ ನಾನು. ಎಲ್ಲ ಮಕ್ಕಳಿಗೆ ನಾನು ಅದೇ ಹೇಳ್ತೀನಿ, ಎಲ್ಲಾ ಗೋಡೆಗಳ ಮೇಲೆ ಹಾಕ್ತೀವಿ. ಬಂದ್ಬಿಟ್ಟು 10 ನಿಮಿಷಕ್ಕೆ ಪೊಲೀಸ್ ಬರ್ತಾರೆ. ಆ ಪರಿಸ್ಥಿತಿಯಿಂದ ನೀವು ಪಾರಾಗ್ಬಿಡ್ತೀರಿ, ಹೌದಿಲ್ಲ? ಮತ್ತೆ ನಮ್ಮ ಕಾನೂನುಗಳ ಬಗ್ಗೆ ಏನಿದೆ, ಒಂದು ಪೊಲೀಸ್ ಸ್ಟೇಷನ್ ಮಾಡ್ಕೋಬೇಕು. ಈಸಿ ನೀವು ಗೂಗಲ್ ಮಾಡಿ ಎಲ್ಲ ಬರುತ್ತೆ. ನಾವು ರೀಲ್ಸ್ ಮೇಲೆ ಟೈಮ್ ಕಳೀತೀವಿ, ಹೌದಿಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ಫೋನ್ ಇಟ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಓದ್ಬೇಕು ಅಥವಾ ಏನೋ ತಿಳ್ಕೊಬೇಕಂದ್ರೆ 5 ನಿಮಿಷ ನಮಗೆ ನೋಡ್ಲಿಕ್ಕೆ ತ್ರಾಸ ಆಗ್ತೀವಿ. ಬಟ್ ಆ ತ್ರಾಸನ್ನ ಗೆಲ್ಲಬೇಕಾಗತ್ತೆ ಅಂತಂದ್ರೆ ನೀವು ಅದ್ರ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡಿರ್ಬೇಕು. ಅವಾಗಲೇ ನೀವು ನ್ಯಾಯ ಒದಗಿಸ್ಕೊಳಕ್ ಸಾಧ್ಯ, ಹೌದು ಇಲ್ವೋ?